ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಅಂಗನವಾಡಿಯಲ್ಲಿ ಸಿಗುವ ಮಿಲ್ಕ್ ಪೌಡರಿಂದ ನಾವು ಮನೆಯಲ್ಲೇ ಪನ್ನೀರನ್ನು ಯಾವ ರೀತಿ ತಯಾರಿಸಬಹುದಂತ ರೆಸಿಪಿಯನ್ನು ಶೇರ್ ಮಾಡೋಣ ಇದ್ದೇನೆ. ಸೊ ಫ್ರೆಂಡ್ಸ್, ಇವತ್ತಿನ ಪನ್ನೀರ್ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಅದರ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಈ ಅಳತೆಯಲ್ಲಿ ಪನ್ನೀರನ್ನು ಪ್ರಿಪೇರ್ ಮಾಡ್ತೇನೆ. ಅಂದರೆ ಪನ್ನೀರ್ ಮಾಡಲಿಕ್ಕೆ ಮುಖ್ಯವಾದ ಒಂದು ವಿಷಯ ಅಂದರೆ ನಾವು ತಗೊಳ್ಳುವಂತಹ ಮೆಷರ್ಮೆಂಟ್. ನೋಡಿ, ನಾನು ಈ ಕಪ್ಪಲ್ಲಿ 2 ಕಪ್ಪಿನಷ್ಟು ಇಲ್ಲಿ ಮಿಲ್ಕ್ ಪೌಡರನ್ನು ತಗೊಳ್ತೇನೆ. ಸೊ 2 ಕಪ್ ಇಲ್ಲಿ ಮಿಲ್ಕ್ ಪೌಡರಲ್ಲಿಗೆ ನಾನಿಲ್ಲಿ 4 ಕಪ್ಪಷ್ಟು ನೀರು ಉಪಯೋಗಿಸ್ತೇನೆ, ಅಂದರೆ ಅದಕ್ಕಿಂತ ಡಬಲ್. ಸೊ ಮೊದಲು 1 ಕಪ್ ನೀರನ್ನು ಹಾಕ್ತೇನೆ. ಸೊ ನೆಕ್ಸ್ಟ್ 1 ಕಪ್ ನೀರು ಹಾಕಿ ಚೆನ್ನಾಗಿ ಅದನ್ನು ಬೀಟ್ ಮಾಡ್ತೇನೆ. ಅಂದರೆ ಗಂಟು ಎಲ್ಲ ಸ್ವಲ್ಪ ಕೂಡ ಇರಬಾರ್ದು. ಸೊ ಅಷ್ಟರ ತನಕ ಬೀಟ್ ಮಾಡ್ತಾ ಇರ್ತೇನೆ. ಚೆನ್ನಾಗಿ ಬೀಟ್ ಮಾಡಿದ್ಮೇಲೆ ಸೊ ಉಳಿದಂತಹ 2 ಕಪ್ಪನ್ನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಾವು ಹಾಕೋಣ. ನಾವು ಅಂಗನವಾಡಿಯಲ್ಲಿ ಸಿಗುವ ಮಿಲ್ಕ್ ಪೌಡರ್ ತುಂಬ ವೇಸ್ಟ್ ಮಾಡೋದಕ್ಕಿಂತ ನಾವು ಈ ರೀತಿ ಮನೆಯಲ್ಲೇ ಪನ್ನೀರನ್ನು ಉಪಯೋಗಿಸ್ಬೋದು. ಟೇಸ್ಟ್ ಸೇಮ್ 100% ನಾವು ಮಾರ್ಕೆಟಿಂದ ಯಾವ ರೀತಿಯಲ್ಲಿ ನಾವು ತರ್ತೇವೆ ಪನ್ನೀರ್ ಅದೇ ರೀತಿ ಇರ್ತದೆ. ಸೊ ನಾನಿಲ್ಲಿ ಚೆನ್ನಾಗಿ ಬೀಟ್ ಮಾಡ್ತೇನೆ. ತುಂಬ ಹೊತ್ತು ಬೀಟ್ ಮಾಡಬೇಕು, ಆಗ ಗಂಟು ಎಂತ ಇರೋದಿಲ್ಲ. ನೋಡಿ, ಉಳಿದಂತಹ 2 ಕಪ್ ನೀರು ಕೂಡ ಹಾಕ್ತಾಯಿದ್ದೇನೆ. ನೋಡಿ, ಈ ರೀತಿ ನಾನು ಗಂಟಿಲ್ದಾಗೆ ಚೆನ್ನಾಗಿ ಬೀಟ್ ಮಾಡಿ ತಗೊಂಡಿದ್ದೇನೆ. ಸೊ ನಾವು ಅಂಗನವಾಡಿಯಲ್ಲಿ ಸಿಗುವ ಮಿಲ್ಕ್ ಪೌಡರಿಂದ ಪೇಡ ಕೂಡ ಮಾಡ್ಬೋದು. ಅದೇ ರೀತಿ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಹೋಮ್ ಮೇಡ್ ಪನ್ನೀರ್ ಕೂಡ ನಾವು ತಯಾರಿಸ್ಬೋದು. ನೋಡಿ, ಇಲ್ಲಿ ನಾನು 2 ನಿಂಬೆ ಹಣ್ಣನ್ನು ಕೂಡ ತಗೊಂಡಿದ್ದೇನೆ. ಇದರ ರಸವನ್ನು ತೆಗೆದು ಒಂದು ಚಿಕ್ಕ ಪಾತ್ರೆಯಲ್ಲಿ ತಗೊಳ್ತೇನೆ. ಈಗ ನಾನು ಗ್ಯಾಸ್ ಸ್ಟವ್ ಮೇಲೆ ಈಗ ಹಾಲಿನ ಹುಡಿಯನ್ನು ಮಿಕ್ಸ್ ಮಾಡಿದ್ದನ್ನು ಕೂಡ ಇಟ್ಟಿದ್ದೇನೆ. ಈಗ ಚೆನ್ನಾಗಿ ಕುದಿ ಬರಬೇಕು. ತುಂಬ ಫುಲ್ ಲೋ ಫ್ಲೇಮಲ್ಲಿ ಇಡಬೇಡಿ, ಹೈ ಫ್ಲೇಮಲ್ಲೇ ಮೊದಲಿಡಿ. ನೋಡಿ, ಈಗ ಚೆನ್ನಾಗಿ ಸೌಟನ್ನು ನಾವು ಹತ್ತಿ ಬೀಟ್ ಮಾಡ್ತಾನೆ ಇರಬೇಕು, ಇಲ್ಲದೆ ತಡ ಹಿಡಿಬೋದು. ಈಗ ಚೆನ್ನಾಗಿ ನೋಡಿ, ಹಾಲು ಉಕ್ಕಿ ಬರ್ತಾ ಉಂಟು. ಚೆನ್ನಾಗಿ ಉಕ್ಕಿ ಬರ್ದಾಗ ನಾವು 2 ನಿಂಬೆ ಹಣ್ಣಿನ ರಸವನ್ನು ಕೂಡ ಅದಕ್ಕೇ ಆ್ಯಡ್ ಮಾಡಬೇಕು. ಈಗ ಚೆನ್ನಾಗಿ ಬೀಟ್ ಮಾಡ್ತಾ ಇರಬೇಕು. ಈಗ ಗ್ಯಾಸ್ ಫ್ಲೇಮ್ ತುಂಬ ಲೋ ಅಲ್ಲಿ ಇಡೋಣ. ಕೆಲವರಿಗೆ ಪನ್ನೀರ್ ಅಂದರೆ ಇಷ್ಟ ಇರ್ತದಲ್ಲ, ಬಟ್ ಪ್ರೈಸ್ ಕೂಡ ಮಾರ್ಕೆಟ್ ಪ್ರೈಸ್ ಕೂಡ ತುಂಬ ಜಾಸ್ತಿ ಇರ್ತದೆ. 200 ಗ್ರಾಮಿಗೆ 130 ರೂಪೀಸ್ ಇರ್ತದೆ. ಸೊ ನಾವು ಮನೆಯಲ್ಲೇ ಈ ರೀತಿ ಪನ್ನೀರ್ ಮಾಡ್ಬೋದು. ಟೇಸ್ಟ್ ಕೂಡ ಒಳ್ಳೆಯದಾಗ್ತದೆ ಮತ್ತು ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದಂತ. ಈಗ ಪೂರ್ತಿ ತಣ್ಣಗಾಗಲಿಕ್ಕೆ ಇಡಬೇಕು. ನೋಡಿ, ಇಲ್ಲಿ ಈ ರೀತಿ ಪನ್ನೀರ್ ಇದು ನೋಡಿ, ಆಲ್ರೆಡಿ ಹಾಲು ಒಡೆದೋಗಿದೆ. ನೋಡಿ, ಈ ರೀತಿ ಇರ್ತದೆ. ತುಂಬ ತಣ್ಣಗಾಗಲಿಕ್ಕೆ ಇಟ್ಟು ಬಿಡುವ. ನಂತರ ನಾನಿಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೇನೆ. ಅದರಲ್ಲಿ ನಾನೀಗ ಈ ರೀತಿ ಹಾಲನ್ನು ಸೋಸಿ ತಗೊಳ್ತೇನೆ. 100% ಬರಲಿಲ್ಲದ್ರೂ ಕೂಡ ಒಂದು 90% ಆದರೂ ನಮ್ಮದು ಹೋಮ್ ಮೇಡ್ ಪನ್ನೀರ್ ಫೇಲ್ ಆಗೋದಿಲ್ಲ, ಸಕ್ಸಸ್ ಆಗ್ತದೆ. ನೋಡಿ, ಈ ರೀತಿ ಹಿಂಡಿ ತಗೊಳ್ಬೇಕು. ನೋಡಿ, ಈ ರೀತಿ ಇರ್ತದೆ. ಸೊ ಮುಚ್ಚಿ ನಾವು ಅದರ ಮೇಲೆ ಸ್ವಲ್ಪ ಭಾರದ ವಸ್ತುವನ್ನು ಇಟ್ಟು ಒಂದು 2 ಗಂಟೆ ಹಾಕಿ ಇಡೋಣ. ನೋಡಿ, ಇಲ್ಲಿ ನೋಡಿ 90% ಆದರೂ ನಮಗೆ ಖಂಡಿತ ಪನ್ನೀರ್ ಈ ರೀತಿಯಾಗಿ ಸಿಗ್ತದೆ. ಸೊ ಫ್ರೆಂಡ್ಸ್, ಇವತ್ತಿನ ಹೋಮ್ ಮೇಡ್ ಪನ್ನೀರ್ ರೆಸಿಪಿ ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.